ದೇಹದಲ್ಲಿ ಮಚ್ಚೆಗಳು ಇರುವುದು ಅತ್ಯಂತ ಸಹಜ. ಕೆಲವು ಮಚ್ಚೆಗಳು ಹುಟ್ಟಿನಿಂದಲೇ ಇರುತ್ತೆ, ಇನ್ನು ಕೆಲವು ಆಮೇಲೆ ಉಂಟಾಗುತ್ತೆ, ಮತ್ತೆ ಕೆಲವು ಕಾಲಕ್ರಮೇಣ ಸಣ್ಣದಾಗುತ್ತಾ ಹೋಗುತ್ತೆ. ಹೀಗೆ ನಾನಾ ತರದ ಮಚ್ಚೆಗಳಿವೆ. ಆದರೆ ಆ ಮಚ್ಚೆಗಳಿಗೂ ಅದೃಷ್ಟಕ್ಕೂ ಸಂಬಂಧ ಇದೆ. ಸಾಮುದ್ರಿಕ ಶಾಸ್ತ್ರದ ಪ್ರಕಾರ ನಿಮ್ಮ ದೇಹದ ಕೆಲವು ಭಾಗದ ಮೇಲೆ ಇರುವ ಮಚ್ಚೆಗಳು ನಿಮಗೆ ಅದೃಷ್ಟ ಉಂಟು ಮಾಡುತ್ತೆ. ಬೆನ್ನಿನ ಮೇಲಿರುವ ಮಚ್ಚೆ. ಬೆನ್ನಿನ ಮೇಲೆ ಮಚ್ಚೆ ಇರುವ ವ್ಯಕ್ತಿಗಳಿಗೆ ಆ ಮಚ್ಚೆ ಭಾಗ್ಯದಾಯಕ. ಬೆನ್ನಿನ ಮೇಲೆ ಮಚ್ಚೆ ಇದ್ದವರು ಆರ್ಥಿಕ ಉನ್ನತಿ ಸಾಧಿಸಬಹುದು, ಶ್ರೀಮಂತಿಕೆ ಗಳಿಸಬಹುದು, ಕಠಿಣ ಶ್ರಮದಿಂದ ಯಶಸ್ವಿ ವ್ಯಕ್ತಿಯಾಗಬಹುದು. ವಿಶೇಷ ಎಂದರೆ ಇವರು ತುಂಬಾ ಖರ್ಚು ಮಾಡ್ತಾರೆ, ಆದ್ದರಿಂದ ಖ್ಯಾತಿಯೂ ದೊರಕುತ್ತದೆ. ಇವರಿಗೆ ಕೆಲಸದ ಕೊರತೆ ಯಾವತ್ತೂ ಬರುವುದಿಲ್ಲ. ಬೆನ್ನು ನೆಲಕ್ಕಿಡದಷ್ಟು ಕೆಲಸ ಇವರ ಪಾಲಿಗೆ ಸಿಗುತ್ತಿರುತ್ತದೆ. ಜೊತೆಗೆ ಇವರು ರೊಮ್ಯಾಂಟಿಕ್ ವ್ಯಕ್ತಿತ್ವದವರು, ಸದಾ ರೊಮ್ಯಾಂಟಿಕ್ ಆಗಿ ಇರ್ತಾರೆ. ಓಂ ಶ್ರೀ ಕಾಲಜ್ಞಾನ ಜ್ಯೋತಿಷ್ಯ ಪೀಠಂ ವಾಸ್ತು ಮತ್ತು ಜ್ಯೋತಿಷ್ಯ ತಜ್ಞರು, ಪ್ರಧಾನ ತಾಂತ್ರಿಕ ಪಂಡಿತರು ಶ್ರೀ ರಾಘವೇಂದ್ರ ಕುಲಕರ್ಣಿ ಇವರಿಂದ ಅಷ್ಟಮಂಗಳ ಪ್ರಶ್ನೆ, ತಾಂಬೂಲ ಪ್ರಶ್ನೆ, ಆರೂಢ ಪ್ರಶ್ನೆ, ತಾಳೆ ಗ್ರಂಥದ ಮೂಲಕ ನಿಮ್ಮ ಯಾವುದೇ ಸಮಸ್ಯೆಗೂ ನಿಖರ ಪರಿಹಾರ. ಗುರುಗಳನ್ನು ನೇರವಾಗಿ ಸಂಪರ್ಕಿಸಲು ಕರೆ ಮಾಡಿ 9845465552. ಗಲ್ಲದ ಮೇಲಿನ ಮಚ್ಚೆ. ಗಲ್ಲದ ಮೇಲೆ ಇರುವ ಮಚ್ಚೆಯನ್ನು ಮಂಗಳಕರ ಎಂದು ಪರಿಭಾವಿಸಲಾಗುತ್ತದೆ. ಗಲ್ಲದ ಮೇಲೆ ಮಚ್ಚೆ ಇರುವವರ ಆರ್ಥಿಕ ಸ್ಥಿತಿ ಯಾವತ್ತೂ ತೊಂದರೆ ಕೊಡುವುದಿಲ್ಲ. ಸದಾ ಒಳ್ಳೆಯ ಹಣಕಾಸು ಸ್ಥಿತಿ ಇವರದಾಗುತ್ತದೆ. ಹಣಕಾಸಿನ ಕುರಿತು ಚಿಂತೆ ಮಾಡುವ ಸ್ಥಿತಿ ಯಾವತ್ತೂ ಎದುರಾಗೋದಿಲ್ಲ. ಅಲ್ಲದೆ ಹಲವು ಮೂಲಗಳಿಂದ ಇವರಿಗೆ ಆದಾಯ ಬರುತ್ತಿರುತ್ತದೆ. ಪ್ರಯೋಗದಲ್ಲಿ ಆಸಕ್ತಿ ಇರುವ ವ್ಯಕ್ತಿತ್ವ ಇವರದು. ಗಲ್ಲದಲ್ಲಿ ಮಚ್ಚೆ ಇರುವ ಮಹಿಳೆಯರು ತಮ್ಮನ್ನು ತಾವು ಹೆಚ್ಚು ಸಿಂಗರಿಸಿಕೊಳ್ಳಲು ಇಷ್ಟಪಡ್ತಾರೆ. ಸಿಂಗರಿಸುವುದರಲ್ಲಿ ಎಷ್ಟು ಬೇಕಾದರೂ ಸಮಯ ಕಳೆಯಬಲ್ಲರು. ಫ್ಯಾಷನ್ ಕಾರಣಕ್ಕಾಗಿ ಸಾಕಷ್ಟು ಹಣವನ್ನು ಖರ್ಚು ಮಾಡ್ತಾರೆ. ತಮ್ಮನ್ನು ತಾವು ಚಂದ ಕಾಣುವಂತೆ ಮಾಡುವುದು ಅವರಿಗಿಷ್ಟ. ಅದೃಷ್ಟವು ಅವರ ಪಾಲಿಗೆ ಇರುವುದರಿಂದ ನೆಮ್ಮದಿಯಾಗಿ ಇರ್ತಾರೆ. ಮೂಗಿನ ಮೇಲಿನ ಮಚ್ಚೆ. ತಮ್ಮ ಮೂಗಿನ ಬಲಭಾಗದ ಮೇಲೆ ಮಚ್ಚೆ ಹೊಂದಿರ್ತಾರೋ ಅವರಿಗೆ ಎಲ್ಲ ಭೌತಿಕ ಸಂತೋಷಗಳು ದೊರೆಯುತ್ತವೆ. ಅಲ್ಲದೆ ಆ ವ್ಯಕ್ತಿಗಳು ದೂರದೃಷ್ಟಿ ಹೊಂದಿರುವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ, ಜೊತೆಗೆ ಸ್ವಾಭಿಮಾನಿಗಳು ಆಗಿರ್ತಾರೆ. ಇವರ ದಾರಿ ಸುಗಮವಾಗಿರುತ್ತೆ. ಹೊಟ್ಟೆ ಮೇಲಿನ ಮಚ್ಚೆ. ಒಬ್ಬ ವ್ಯಕ್ತಿಯ ಹೊಟ್ಟೆಯ ಮೇಲೆ ಮಚ್ಚೆ ಇದ್ರೆ ಆ ಮಚ್ಚೆಗೂ ಆ ವ್ಯಕ್ತಿಯ ಆಹಾರ ವಿಧಾನಕ್ಕೂ ಸಂಬಂಧ ಇರುತ್ತೆ. ಹೊಟ್ಟೆಯ ಮೇಲಿನ ಮಚ್ಚೆ ಇರುವ ವ್ಯಕ್ತಿ ತಿಂಡಿಪೋತರಾಗಿರಬಹುದು, ವಿಧ ವಿಧದ ಖಾದ್ಯಗಳನ್ನು ಇಷ್ಟಪಡುವವರಾಗಿರಬಹುದು. ಇನ್ನು ಹೊಕ್ಕಳ ಮೇಲೆ ಮಚ್ಚೆ ಇದ್ರೆ ಅದು ಅದೃಷ್ಟದ ಮಚ್ಚೆ. ಅದರಿಂದ ಆ ವ್ಯಕ್ತಿಯ ಸಂಪತ್ತು ವೃದ್ಧಿಯಾಗಲಿದೆ, ಸಮೃದ್ಧಿ ಭಾಗ್ಯ ದೊರೆಯಲಿದೆ. ಜೊತೆಗೆ ಆ ವ್ಯಕ್ತಿ ಸಮಾಜದ ಗೌರವ ಪ್ರತಿಷ್ಠೆಗೆ ಪ್ರಾಪ್ತರಾಗಲಿದ್ದಾರೆ.